ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ರಾಜಕೀಯ ಕ್ಷೇತ್ರ ಶುದ್ಧವಿತ್ತ. ಡಿಕೆಶಿ ಸಿಎಂ ಆದ ಬಳಿಕ ರಾಜಕೀಯ ಕಲುಷಿತ ಆಯ್ತಾ ಅಂತ ಹೇಳಿ ಮಾಜಿ ಸಚಿವರಾದಂತಹ ಬಿ ಶ್ರೀರಾಮುಲು ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ರಾಜಕೀಯ ಕಲುಷಿತ ಆಗಿದೆ, 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದು, ಇದರಿಂದ ಡಿಕೆ ಶಿವಕುಮಾರ್ ಆಡಳಿತ ಸರಿ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರೇ ಹೇಳಿದಂತಾಗ್ತಾ ಇದೆ ಅಂತ ಹೇಳಿ ವಾಗ್ದಾಳಿ ನಡೆಸಿದರು. ಬಳಿಕ ರಾಜ್ಯದಲ್ಲಿ ಬರದ ಪರಿಸ್ಥಿತಿಯ ಬಗ್ಗೆ ಮಾತನಾಡಿದಂತಹ ಅವರು ಬರಗಾಲದ ವೇಳೆಯಲ್ಲಿ ಯಾವ ಶಾಸಕನಾದರೂ ಕೂಡ ಜಿಲ್ಲೆಯಲ್ಲಿ ಇದ್ದಾರೆಯೇ? ಸಿಎಂ ಡಿಕೆಶಿಯೇ ದೆಹಲಿ ಬೆಂಗಳೂರು ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ಮಾಡಿ ಕೂತ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂದ್ರೆಗಿನ ಬಹುಶಃ ಸಿದ್ದರಾಮಯ್ಯರು ಏನಂತ ಹೇಳಿದಾರ, 2028 ಚುನಾವಣೆಗೆ ನಾನು ನಿಲ್ಲಲ್ಲ. ಯಾಕೆ ನಿಲ್ಲಲ್ಲ ಅಂದರೆ ರಾಜಕೀಯ ಕಲುಷಿತ ಆಗಿದೆ. ಅವರಿದ್ದಂಥ ಟೈಮಲ್ಲಿ ಶುದ್ಧವಾಗಿತ್ತ? ಏನು ಇವತ್ತು ಅವರಿದ್ದಂಥ ಅವ್ರು ಏನು ಹೇಳಕ್ಕೆ ಹೋಗ್ಯಾರ, ಹೊಂಟಾರ. ನಾನಿದ್ದಂಥ ಟೈಮಲ್ಲಿ ಚಲೋ ಇತ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಕಲುಷಿತ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಕಲುಷಿತ ಮಾಡಿದ್ದಾರೆ ಅಂದ್ರೆ ಅವ್ರ ಆಡಳಿತ ಸರಿ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳ್ದಂತಲ್ಲ, ಅವರೇ ಹೇಳ್ದಂತ ಆಗುತ್ತೆ ಅಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಚಲೋ ಇತ್ತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಇವತ್ತು ಚಲೋ ಇಲ್ಲ ಅನ್ನೋಂಥದ್ದು ಹೇಳಕ್ಕೆ ಹೊಂಟಾರೇನಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರದಲ್ಲಿ ನಾನೊಬ್ಬನೇ ಟೀಕೆ ಮಾಡ್ತಾ ಇಲ್ಲ, ವಿರೋಧ ಪಕ್ಷದಲ್ಲಿದ್ದು ಎಲ್ಲ ಪಕ್ಷದಲ್ಲಿದ್ದಂಥವ್ರು ಇವತ್ತು ಬರಗಾಲ ಇದೆ, ಯಾವನು ಮಂತ್ರಿ ಇದನ್ನು ಹೇಳ್ರಲ್ಲ, ಯಾವನು ಮಂತ್ರಿ ಯಾವನ ಶಾಸಕರು ಯಾವ ಜಿಲ್ಲೆಯಲ್ಲಾಗಲಿ ತಾಲೂಕಲ್ಲಾಗಲಿ ಅಡ್ಡಾಡ್ತಾ ಇದ್ದಾರೆ, ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರನ್ನು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೆ ಧೈರ್ಯ ಹೇಳ್ತಾ ಇದ್ದಾರೆ, ಗುಳೆಗೆ ಹೋಗ್ತಾ ಜನರಿಗೆ ಧೈರ್ಯ ಹೇಳ್ತಾ ಇದ್ದಾರೆ. ದನಕರುಗಳಿಗೆ ಮೇವಿಲ್ಲ. ನಮ್ಮ ಭಾಗದಲ್ಲಿ ದೇವರ ಆಕಳುಗಳಿದಾವ. ನಮ್ಮ ಚಿತ್ರದುರ್ಗ ಚಳ್ಳಕೆರೆ ಭಾಗದಲ್ಲಿ, ಈ ಭಾಗದಲ್ಲಿ ಮೊಣಕಾಲ್ಮೂರು ಭಾಗದಲ್ಲಿ ಸಾಕಷ್ಟು ಇವತ್ತು ಒಳ್ಳಲ್ಕೆರೆದಲ್ಲಿ ಇವತ್ತು ಎಲ್ಲ ಕಡೆಗಳು ದೇವರೆತ್ತುಗಳಿದಾವ. ಆ ದೇವರೆತ್ತುಗಳ ಮೇಲೆ ಮೇವಿಲ್ಲ, ಇವತ್ತು ಸಾಯ್ತಾ ಇದೆ. ಇವತ್ತು ಗೋಶಾಲೆಗಳಿಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನೀವು ಮುಖ್ಯಮಂತ್ರಿಗಳು ನೀವು ಹೋಗಿ ಡೆಲ್ಲಿಯಲ್ಲಿ ಕುಂತೀರಿ, ಡೆಲ್ಲಿಗೆ ನೀವು ಬೆಂಗಳೂರಿಗೆ ಅಡ್ಡಾಡ್ತಾ ಇದ್ರಿ, ನೀವು ಬರಲ್ಲ, ಇಲ್ಲಿ ಬಂದು ಕೆಲಸ ಮಾಡಿರಿ. ಇವತ್ತು ಜನರ ಗೋಳು ಮುಖ್ಯನಾ, ಜನರ ಕಷ್ಟಗಳು ಮುಖ್ಯನಾ, ನಿಮ್ಮ ಮಂತ್ರಿಗಳಾಗೋದು ಮುಖ್ಯನಾ? ಮಾಡಲ್ಲ. ನೀವೇನು ತೀರ್ಮಾನ ಒಂದಿನ ತೀರ್ಮಾನ ತಗೊಳ್ರಿ, ಇಲ್ಲಿದ್ರೆ ನಿಮ್ಮ ಹೈಕಮಾಂಡಿಂದ ಅಲ್ಲೇ ನೀವು ಡೆಲ್ಲಿಗೆ ಸೇರ್ಕೊಂಬಿಡ್ರಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.